ಎಕ್ಸೆಲ್ ಅಲ್ಲಿ ಲಾಸ್ಟ್ ಡೇಟಾ ಸೆಟ್ಸ್ ಮೇಲೆ ನಾವು ಸ್ಕ್ರೋಲ್ ಮಾಡಬೇಕಾದ್ರೆ ಡೇಟಾ ಮೇಲ್ ಸ್ಕ್ರೋಲ್ ಆಗ್ತಿದ್ದಂಗೆನೆ ಹೆಡರ್ಸ್ ಕೂಡ ಮೇಲೆ ಸ್ಕ್ರೋಲ್ ಆಗುತ್ತೆ. ಕೆಳಗಡೆ ರೋಸ್ನ ನಾವು ಆಕ್ಸೆಸ್ ಮಾಡಬೇಕಾದ್ರೆ ಯಾವ ಹೆಡ್ಡಿಂಗ್ ಯಾವ ರೋಗಿ ಇದೆ, ಯಾವ ಕಾಲಮ್ ಅಲ್ಲಿ ಯಾವ ಹೆಡ್ಡಿಂಗ್ ಇದೆ ಅಂತ ಗೊತ್ತಾಗೋದಿಲ್ಲ. ಲೈಕ್ ಇಲ್ಲಿ ನೀವು ಎಕ್ಸಾಂಪಲ್ ನೋಡ್ಬೋದು, ನಾನು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ನಾವು ಹೆಡ್ಡಿಂಗ್ ಏನು ಕೊಟ್ಟಿದ್ದೀವಿ ಅಂತ ಮರ್ತೋಗುತ್ತೆ. ಹೆಡ್ಡಿಂಗ್ ಯಾವ್ದಂತ ಗೊತ್ತಿದ್ರು ಎಕ್ಸಾಕ್ಟ್ ನಮಗೆ ಏನು ಟೈಟಲ್ ಕೊಟ್ಟಿದ್ದೀವಿ ಹೆಡರ್ಸ್ಗೆ ಅಂತ ಗೊತ್ತಿರಲ್ಲ. ಸೊ ಆವಾಗ ನಾವೇನ್ ಮಾಡ್ಬೇಕಾಗತ್ತೆ, ಈ ಪರ್ಟಿಕ್ಯುಲರ್ ಫಸ್ಟ್ ರೋ ಏನಿದೆ ಅದನ್ನ ಲಾಕ್ ಮಾಡ್ಬೇಕಾಗತ್ತೆ. ಅಂದ್ರೆ ನಾವು ಸ್ಕ್ರೋಲ್ ಮಾಡ್ಬೇಕಾದ್ರೆ ಈ ಹೆಡರ್ಸ್ ಏನಿದೆ ಫಸ್ಟ್ ರೋ ವಿಸಿಬಲ್ ಇರುತ್ತೆ, ಡೇಟಾ ಮಾತ್ರ ಮೇಲೆ ಸ್ಕ್ರೋಲ್ ಆಗ್ತಿರುತ್ತೆ. ಅದಕ್ಕೆ ನಾವು ಅಪ್ಲೈ ಮಾಡುವಂತ ಫೀಚರ್ ಏನಂತ ಅಂದ್ರೆ ಫ್ರೀಸ್ ಪೇನ್ಸ್. ಫ್ರೀಸ್ ಪೇನ್ಸ್ ಯೂಸ್ ಮಾಡಿ ನಾವು ಐದರ್ ಕೀ ಕಾಲಮ್ಸ್ ಏನಿದೆ ಅದನ್ನ ಅಥವಾ ಹೆಡ್ಡಿಂಗ್ಸ್ ಏನಿದೆ ಅದನ್ನ, ಹೆಡ್ಡಿಂಗ್ಸ್ ಇರುವಂತ ರೋನ ನಾವು ಫ್ರೀಸ್ ಮಾಡ್ಬೋದು. ಅದು ಹೇಗೆ ಅಂತ ನೋಡೋಣ. ಇಲ್ಲಿ ನನಗೆ ಡೇಟಾ ಸೆಟ್ ಅಲ್ಲಿ ನೀವು ನೋಡ್ಬೋದು, ನಾನು ಕೆಳಗಡೆ ಸ್ಕ್ರೋಲ್ ಮಾಡ್ತಿದ್ದಂಗೆ ಫಸ್ಟ್ ರೋನು ಸ್ಕ್ರೋಲ್ ಆಗುತ್ತೆ ಮೇಲಕ್ಕೆ. ಆವಾಗ ನಮಗೆ ಹೆಡರ್ಸ್ ಯಾವ್ದಾವ್ದು ಅಂತ ಗೊತ್ತಾಗೋದಿಲ್ಲ. ಸೊ ನಾವು ಇದನ್ನ ರಿಟೈನ್ ಮಾಡ್ಕೊಳ್ಳೋದಿಕ್ಕೆ, ಅಂದ್ರೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಇದನ್ನ ಸ್ಕ್ರೋಲ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಿಕ್ಕೆ ನಾವಿಲ್ಲಿ ಯೂಸ್ ಮಾಡುವಂತ ಫೀಚರ್ ವ್ಯೂ ಟ್ಯಾಬ್ ಅಲ್ಲಿ ವಿಂಡೋ ಗ್ರೂಪ್ ಅಲ್ಲಿ ಫ್ರೀಸ್ ಪೇನ್ಸ್ ಅಂತ ಏನಿದೆ, ಇಲ್ಲಿ ನಾವು ಡೌನ್ ಆರೋ ಕ್ಲಿಕ್ ಮಾಡಿದಾಗ 3 ಟೈಪ್ ಆಫ್ ಫ್ರೀಸಿಂಗ್ ಮಾಡಬಹುದು. ಇಲ್ಲಿ ನಾನು ಮೊದಲನೇದಾಗಿ ಯೂಸ್ ಮಾಡ್ತಾ ಇರೋದು ಫ್ರೀಸ್ ಟಾಪ್ ರೋ. ಫ್ರೀಸ್ ಟಾಪ್ ರೋ ಅಂತ ನಾನು ಕ್ಲಿಕ್ ಮಾಡಿದಾಗ ಫಸ್ಟ್ ರೋ ಏನಿದೆ ರೋ 1 ಅದು ಫ್ರೀಸ್ ಆಗುತ್ತೆ, ಅಂದ್ರೆ ಲಾಕ್ ಆಗುತ್ತೆ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ ಒಂದು ಲೈನ್ ಅಪಿಯರ್ ಆಗಿದೆ. ಈ ಲೈನ್ ಮೇಲೆ ಯಾವುದೇ ರೋ ಬಂದ್ರೂ ಅದು ಲಾಕ್ ಆಗಿರುತ್ತೆ, ಅಂದ್ರೆ ಫ್ರೀಸ್ ಆಗಿರುತ್ತೆ, ಅದು ಸ್ಕ್ರೋಲ್ ಆಗಲ್ಲ. ಇವಾಗ ನಾನು ಸ್ಕ್ರೋಲ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡ್ಬೋದು, ನಮ್ಗೆ ನಾನು ಸ್ಕ್ರೋಲ್ ಮಾಡ್ತಿದ್ದಂಗೆ ಡೇಟಾ ಮೂವ್ ಆಗ್ತಾ ಇದೆ, ಹೆಡರ್ಸ್ ಮಾತ್ರ ಅದೇ ಜಾಗದಲ್ಲಿ ಇಂಟ್ಯಾಕ್ಟ್ ಆಗಿದೆ. ಇದನ್ನ ಫ್ರೀಸಿಂಗ್ ಅಂತ ಕರಿತೀವಿ. ಇದು ಫಸ್ಟ್ ರೋನ ಫ್ರೀಸ್ ಮಾಡೋಕಿರೋಂಥ ಆಪ್ಷನ್. ಅನ್ಫ್ರೀಸ್ ಮಾಡಬೇಕು ಅಂತ ಅಂದ್ರೆ ಇದೇ ಫ್ರೀಸ್ ಪೇನ್ಸ್ ಅಲ್ಲಿ ನಾವು ಡೌನ್ ಆರೋ ಏನಿದೆ ಅದನ್ನ ಕ್ಲಿಕ್ ಮಾಡಿ ಅನ್ಫ್ರೀಸ್ ಪೇನ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಈ ಲೈನು ಹೊರಟೋಯ್ತು. ಇವಾಗ ನಾನು ಸ್ಕ್ರೋಲ್ ಮಾಡಿದ ತಕ್ಷಣ ಆಟೋಮ್ಯಾಟಿಕ್ ಆಗಿ ಅನ್ಫ್ರೀಸ್ ಆಗಿ ಹೆಡರ್ಸ್ ಕೂಡ ಸ್ಕ್ರೋಲ್ ಆಗ್ತಾ ಇದೆ. ಫ್ರೀಸಿಂಗ್ ನ ನಾವು ಕಾಲಮ್ಸ್ ಮೇಲೂ ಅಪ್ಲೈ ಮಾಡ್ಬೋದು. ಸಪೋಸ್ ನನಗೆ ಎಂಪ್ಲಾಯಿ ಐಡಿನ ರಿಟೈನ್ ಮಾಡಿಕೊಂಡು ಉಳಿದಿರೋದೆಲ್ಲ ಸ್ಕ್ರೋಲಿಂಗ್ ಆಪ್ಷನ್ಗೆ ಅಲೋ ಮಾಡಬೇಕು ಅಂದಾಗ ನಾನು ಕಾಲಮ್ನ ಫ್ರೀಸ್ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಒಂದು ಎಂಪ್ಲಾಯಿ ಐಡೆಂಟಿಫೈ ಆಗೋದು ಅವರ ಐಡಿಯಿಂದ. ನಾನು ರೈಟ್ ಸೈಡ್ ಸ್ಕ್ರೋಲ್ ಮಾಡಿದಾಗ ಯಾವ ರೋ ಮೇಲೆ ಸ್ಕ್ರೋಲ್ ಮಾಡ್ತಿದ್ದೀನಿ ಅಂತ ಗೊತ್ತಾಗೋದಿಲ್ಲ, ಅಂದ್ರೆ ಯಾವ ಎಂಪ್ಲಾಯ್ದು ಡೇಟಾನ ಸ್ಕ್ರೋಲ್ ಮಾಡ್ತಿದ್ದೀನಿ. ತುಂಬಾ ಜಾಸ್ತಿ ಹೆಡರ್ಸ್ ಅಥವಾ ಅವ್ರದ್ದು ಇನ್ಫಾರ್ಮೇಶನ್ ಇರಬೇಕಾದ್ರೆ ರೈಟ್ ಸೈಡಿಗೆ ಸ್ಕ್ರೋಲ್ ಮಾಡಬೇಕಾದ್ರೆ ಯಾವ ಎಂಪ್ಲಾಯ್ದು ಡೇಟಾ ಮೇಲೆ ಸ್ಕ್ರೋಲ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಏನ್ ಮಾಡ್ಬೇಕಾಗತ್ತೆ ಅಂತ ಅಂದ್ರೆ ಎಂಪ್ಲಾಯಿ ಐಡಿನ ಫ್ರೀಸ್ ಮಾಡ್ಬೇಕಾಗತ್ತೆ ಕಾಲಮ್ನ. ಸೊ ನಾನು ಅದಕ್ಕೆ ಫ್ರೀಸ್ ಪೇನ್ಸ್ಗೆ ಹೋಗ್ಬಿಟ್ಟು ಫ್ರೀಸ್ ಫಸ್ಟ್ ಕಾಲಮ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ರೈಟ್ ಸೈಡ್ ನಾನು ಸ್ಕ್ರೋಲ್ ಮಾಡಬೇಕಾದ್ರೆ ನೀವು ನೋಡ್ಬೋದು ಬಿ ಕಾಲಮ್ ಇಂದ ಸ್ಕ್ರೋಲಿಂಗ್ ಎಕ್ಸೆಪ್ಟ್ ಮಾಡ್ಕೊತಾ ಇದೆ, ಎ ಕಾಲಮ್ ಸ್ಕ್ರೋಲಿಂಗ್ ನ ಎಕ್ಸೆಪ್ಟ್ ಮಾಡ್ತಿಲ್ಲ, ಯಾಕಂದ್ರೆ ಅದು ಫ್ರೀಸ್ ಆಗಿದೆ. ಇದನ್ನು ಕೂಡ ನಾವು ಅನ್ಫ್ರೀಸ್ ಮಾಡ್ಬೋದು. ಫ್ರೀಸ್ ಪೇನ್ಸ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಅನ್ಫ್ರೀಸ್ ಪೇನ್ಸ್ ನ ಕ್ಲಿಕ್ ಮಾಡಿದಾಗ ಅದು ಕೂಡ ಅನ್ಫ್ರೀಸ್ ಆಗುತ್ತೆ. ಸಪೋಸ್ ನನಗೆ ಎಂಪ್ಲಾಯಿ ಐಡಿ ಜೊತೆಗೆ ಅವ್ರ ಫಸ್ಟ್ ನೇಮ್ನು ಫ್ರೀಸ್ ಮಾಡಬೇಕು ಅಂತ ಅಂದಾಗ, ಅಂದ್ರೆ ಸ್ಕ್ರೋಲ್ ಮಾಡಬೇಕಾದ್ರೆ ನನಗೆ ಅವ್ರ ಎಂಪ್ಲಾಯಿ ಐಡಿ ಮತ್ತೆ ಅವ್ರ ಫಸ್ಟ್ ನೇಮ್ ವಿಸಿಬಲ್ ಇರಬೇಕು ಅಂತ ಅಂದಾಗ ನಾನು ಎ ಮತ್ತೆ ಬಿ ಕಾಲಮ್ ಎರಡೂ ಫ್ರೀಸ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಅದ್ರ ನೆಕ್ಸ್ಟ್ ಕಾಲಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಸಿ ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಫ್ರೀಸ್ ಆಪ್ಷನ್ ಕೊಟ್ಟಾಗ ಎ ಮತ್ತೆ ಬಿ ಕಾಲಮ್ ಎರಡೂ ಫ್ರೀಸ್ ಆಗುತ್ತೆ. ಸಿ ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡು ಫ್ರೀಸ್ ಪೇನ್ಸ್ ಆಪ್ಷನ್ ಅಲ್ಲಿ ಫಸ್ಟ್ ಒನ್ ಏನಿದೆ ಫ್ರೀಸ್ ಪೇನ್ಸ್ ಕ್ಲಿಕ್ ಮಾಡಿದಾಗ ನಮ್ಗೆ ಎರಡು ಕಾಲಮ್ ಎ ಮತ್ತೆ ಬಿ ಫ್ರೀಸ್ ಆಗಿದೆ. ಅದನ್ನು ಚೆಕ್ ಮಾಡೋದು ಹೇಗೆ ಅಂದ್ರೆ ನೀವು ರೈಟ್ ಸೈಡಿಗೆ ಮೂವ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲಿ ಸ್ಕ್ರೋಲ್ ಆಗ್ತಾ ಇರೋದು ಸಿ ಕಾಲಮ್ ಇಂದ ಮುಂದಕ್ಕೆ, ಉಳಿದಿರೋ ಕಾಲಮ್ಸ್ ಎಲ್ಲ ಸ್ಕ್ರೋಲ್ ಆಗ್ತಿದೆ, ಎ ಮತ್ತೆ ಬಿ ಮಾತ್ರ ಹಾಗೆ ವಿತೌಟ್ ಸ್ಕ್ರೋಲಿಂಗ್ ಇಂಟ್ಯಾಕ್ಟ್ ಆಗಿದೆ, ಅಂದ್ರೆ ಫ್ರೀಸ್ ಆಗಿದೆ ಅಂತ. ಇದನ್ನೇ ನಾವು ರೋಸ್ಗೆ ಕೂಡ ಅಪ್ಲೈ ಮಾಡಬಹುದು. ನಾನು ಫ್ರೀಸಿಂಗ್ ನ ಅಪ್ಲೈ ಮಾಡಬೇಕಾದ್ರೆ ರೋಸ್ ನ ಫ್ರೀಸ್ ಮಾಡಾದ್ಮೇಲೆ ಕಾಲಮ್ ನ ಫ್ರೀಸ್ ಮಾಡಿದ್ರೆ ರೋ ಅನ್ಫ್ರೀಸ್ ಆಗುತ್ತೆ. ಅದೇ ತರ ರೋ ಮೇಲೆ ನಾನು ಫ್ರೀಸ್ ಮಾಡಕ್ ಟ್ರೈ ಮಾಡಿದ್ರೆ ಕಾಲಮ್ ಅನ್ಫ್ರೀಸ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಫ್ರೀಸ್ ಪೇನ್ಸ್ ನ ಸೆಲೆಕ್ಟ್ ಮಾಡಿಕೊಂಡು ಫ್ರೀಸ್ ಟಾಪ್ ರೋ ಅಂತ ಕ್ಲಿಕ್ ಮಾಡಿದೆ, ಫಸ್ಟ್ ರೋ ಫ್ರೀಸ್ ಆಗುತ್ತೆ. ಅದೇ ತರ ನಾನು ಮತ್ತೆ ಫಸ್ಟ್ ಕಾಲಮ್ನು ಕೂಡ ಫ್ರೀಸ್ ಮಾಡಬೇಕು ಅಂತ ಟ್ರೈ ಮಾಡಿದಾಗ ಫಸ್ಟ್ ರೋ ಅನ್ಫ್ರೀಸ್ ಆಗುತ್ತೆ. ಸೊ ರೋ ಮತ್ತೆ ಕಾಲಮ್ ಎರಡೂ ಫ್ರೀಸ್ ಮಾಡಬೇಕು ಅಂತಂದ್ರೆ ನಾವಿಲ್ಲಿ ಯೂಸ್ ಮಾಡ್ತಾ ಇರುವಂತ ಮೆಥಡ್
ಫಸ್ಟ್ ಆಪ್ಷನ್ ಏನಿದೆ ಫ್ರೀಸ್ ಪೇನ್ಸ್ ಅದು ಹೇಗೆ ಅಂತಂದ್ರೆ ನನಗೆ ಸಪೋಸ್ ಫಸ್ಟ್ 2 ಕಾಲಮ್ನ ಫ್ರೀಸ್ ಮಾಡಬೇಕು, ಫಸ್ಟ್ ರೋನ ಫ್ರೀಸ್ ಮಾಡಬೇಕು ಅಂದಾಗ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗಿರೋ ಸೆಲ್ C2 ಅಂದ್ರೆ ನಾನು ಯಾವ ಸೆಲ್ನ ಸೆಲೆಕ್ಟ್ ಮಾಡ್ಕೋತೀನಿ ಅದ್ರ ಮೇಲಿರೋ ರೋಸ್ ಎಲ್ಲ ಫ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ಅದ್ರ ಲೆಫ್ಟ್ ಸೈಡ್ ಇರೋಂಥ ಕಾಲಮ್ಸ್ ಎಷ್ಟೇ ಕಾಲಮ್ಸ್ ಇದ್ದು ಅದ್ರೂ ಕೂಡ ಫ್ರೀಸ್ ಆಗುತ್ತೆ. ಆ ಕರೆಂಟ್ ಸೆಲ್ ಇರುವಂತ ಕಾಲಮ್ ಮತ್ತೆ ರೋ ಬಿಟ್ಬಿಟ್ಟು ಅದ್ರ ಮೇಲ್ಗಡೆ ಇರುವಂತ ರೋಸ್ ಮತ್ತೆ ಲೆಫ್ಟಿಗೆ ಇರುವಂತ ಕಾಲಮ್ಸ್ ಎಲ್ಲ ಫ್ರೀಸ್ ಆಗುತ್ತೆ. ನಾನಿಲ್ಲಿ ಫ್ರೀಸ್ ಪೈನ್ಸ್ ನ ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ ಆಪ್ಷನ್ ಫ್ರೀಸ್ ಪೈನ್ಸ್ ಅಂತ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಫಸ್ಟ್ ರೋ ಫ್ರೀಸ್ ಆಗಿದೆ. ಅದೇ ತರ ನಾನು ರೈಟ್ ಸೈಡಿಗೆ ಸ್ಕ್ರೋಲ್ ಮಾಡಿದಾಗ ನೀವು ನೋಟಿಸ್ ಮಾಡ್ಬೋದು AB ಕಾಲಮ್ ಫ್ರೀಸ್ ಆಗಿದೆ, ಉಳಿದಿರೋದೆಲ್ಲ ಸ್ಕ್ರೋಲ್ ಆಗ್ತಾ ಇದೆ. ಇಲ್ಲಿ ಗಮನ ಇಡಬೇಕಾಗಿರುವಂತ ವಿಷಯ ಏನಂದ್ರೆ ನಾವು ಕಾಲಮ್ ಮತ್ತೆ ರೋಸ್ ಎರಡೂನು ಫ್ರೀಸ್ ಮಾಡಕ್ ಟ್ರೈ ಮಾಡ್ಬೇಕಾದ್ರೆ ಒಟ್ಟಿಗೆನೆ ಸೆಲ್ ಯಾವ್ದು ಆಕ್ಟಿವ್ ಆಗಿದೆ ಅಂತ ಚೆಕ್ ಮಾಡಬೇಕು. ಸಪೋಸ್ ನಾನು ಇಲ್ಲಿ ಕ್ಲೋತಿಂಗ್ ಅನ್ನೋ ಸೆಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ E8. ಸೊ ನಾನು ಡೈರೆಕ್ಟ್ ಆಗಿ ಫ್ರೀಸ್ ಪೇನ್ಸ್ ಅಂತ ಕ್ಲಿಕ್ ಮಾಡಿದಾಗ ಈ ರೋ ಏನಿದೆ 8th ರೋ ಅದ್ರ ಮೇಲಿರುವಂತ 7 ರೋಸ್ ಏನಿದೆ 1 ಇಂದ 7 ವರ್ಗ ಅದಷ್ಟು ಫ್ರೀಸ್ ಆಗುತ್ತೆ. ಅದ್ರ ಜೊತೆಗೆ ಕಾಲಮ್ ಸೆಲೆಕ್ಟ್ ಆಗಿರೋದ್ರಿಂದ ಅದ್ರ ಹಿಂದೆ ಲೆಫ್ಟ್ ಸೈಡಿಗೆ ABCD ಕಾಲಮ್ ಏನಿದೆ ಅದಷ್ಟು ಕೂಡ ಫ್ರೀಸ್ ಆಗುತ್ತೆ. ನಾನಿಲ್ಲಿ ಮತ್ತೆ ಫ್ರೀಸ್ ಪೇನ್ಸ್ ಅಂತ ಇಲ್ಲಿ ಆಕ್ಟಿವ್ ಸೆಲ್ ಯಾವುದಿದೆ E8 ನಾನಿಲ್ಲಿ ಮತ್ತೆ ಫ್ರೀಸ್ ಪೇನ್ಸ್ ಅಂತ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಲೈನ್ ಕಾಣಿಸ್ತಾ ಇದೆ. ಕೆಳಗಡೆ ಫ್ರೀಸ್ ಮಾಡಿದಾಗ 7th ರೋ ಇಂದ ಕೆಳಗಡೆ ಇರೋ ರೋಸ್ ಎಲ್ಲ ಸ್ಕ್ರೋಲ್ ಆಗುತ್ತೆ, 7th ರೋ ವರ್ಗ ಫ್ರೀಸ್ ಆಗಿದೆ. ಅದೇ ತರ ರೈಟ್ ಸೈಡಿಗೆ ಮೂವ್ ಮಾಡಿದಾಗ ABCD ಕಾಲಮ್ 4 ಫ್ರೀಸ್ ಆಗಿದೆ, ಉಳಿದಿರೋದೆಲ್ಲ ಸ್ಕ್ರೋಲ್ ಆಗ್ತಾ ಇದೆ. ಸೊ ನೀವು ಫ್ರೀಸಿಂಗ್ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಡೇಟಾದಲ್ಲಿ ಅಂದ್ರೆ ಕಾಲಮ್ ಮತ್ತೆ ರೋಸ್ ಎರಡಕ್ಕೂ ಒಟ್ಟಿಗೆ ಅಪ್ಲೈ ಮಾಡಬೇಕಾದ್ರೆ ಯಾವುದು ಆಕ್ಟಿವ್ ಸೆಲ್ ಅಂತ ಚೆಕ್ ಮಾಡಿಕೊಂಡು ಫ್ರೀಸ್ ಮಾಡಬೇಕಾಗುತ್ತೆ. ಇದು ಫ್ರೀಸಿಂಗ್ ಮಾಡೋ ಅಂತ ಬೇರೆ ಬೇರೆ ಟೆಕ್ನಿಕ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.